ಹಗರಣ ಆಗದೆ ಇದ್ರೂ ಕೂಡ ಹಗರಣ ಆಗಿದೆ ಅಂತೇಳಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅದ್ರ ವಿರುದ್ಧ ಧ್ವನಿ ಎತ್ತಲಿಕ್ಕೋಸ್ಕರ ಇವತ್ತು ಸಮಾವೇಶ ಮಾಡ್ತಾ ಇದ್ದೀವಿ. ಸುಮ್ಮನೆ ಮಾತಾಡ್ತಕ್ಕಂಥವ್ರಿಗೆ ಅಪಪ್ರಚಾರ ಮಾಡ್ತಕ್ಕಂಥವ್ರಿಗೆ ಓಟ್ ಹಾಕಿದ್ರೆ ಈ ರೀತಿ ಅನ್ಯಾಯಗಳಾಗ್ತವೆ. ಕುಮಾರಸ್ವಾಮಿ ಅವರು ಮೊದಲಿಂದನೂ ಅದೇ ರೀತಿ ಅಲ್ವಾ ಅವರ ನಡವಳಿಕೆ, ಏನು ಹೊಸ ನಡವಳಿಕೆ ಅಲ್ಲ. ಅವರೊಂಥರ ಬ್ಲ್ಯಾಕ್ ಮೇಲ್ ತಂತ್ರ ಉಪಯೋಗಿಸ್ತಾರೆ. ಏನಾದರೂ ಕೇಂದ್ರದಲ್ಲಿ ಆಗಬೇಕು ಅಂದಾಗ ಈ ರೀತಿ ಅಸ್ತ್ರ ಬಿಡ್ತಾರೆ. ಬಿಜೆಪಿಯವರು ಏನು ಮೂಢ ಹಗರಣದ ಬಗ್ಗೆ ಒಂದು 20 ದಿನಗಳ ನಾನು ಏನು ಕಾರ್ಯಕ್ರಮ ಮಾಡ್ತೀನಿ, ಜಾಥಾ ಮಾಡ್ತೀನಿ ಅಂತ ಹೊರಟಿದ್ದಾರೆ. ಅವ್ರು ಹಗರಣದ ಬಗ್ಗೆ ಬಿಚ್ಚಿಡ್ತೀನಿ ಅಂತ ಕಾಂಗ್ರೆಸ್ ಅವರು ಕೂಡ ಈ ಕಡೆಯಿಂದ ಹೊರಟಿದ್ದಾರೆ. ಇದ್ರ ಬಗ್ಗೆ ನಾವು ಹಗರಣದ ಬಗ್ಗೆ ಬಿಚ್ಚಿಡ್ಲಿಕ್ಕೆ ಇಲ್ಲಿ ಬಂದಿಲ್ಲ. ನಾವು ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ, ಈ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಅನ್ಯಾಯದ ವಿರುದ್ಧ ಮತ್ತು ಏನು ಹಗರಣ ಆಗದೆ ಇದ್ರೂ ಕೂಡ ಹಗರಣ ಆಗಿದೆ ಅಂತೇಳಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅದ್ರ ವಿರುದ್ಧ ಧ್ವನಿ ಎತ್ತಲಿಕ್ಕೋಸ್ಕರ ಇವತ್ತು ಸಮಾವೇಶ ಮಾಡ್ತಾ ಇದ್ದೀವಿ. ನಿನ್ನೆ ರಾತ್ರಿ ಕೂಡ ಡಿ.ಸಿ.ಎಂ. ಶಿವಕುಮಾರ್ ಸರ್ ಅವರು ಕೂಡ ಒಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು ಕೆಲವೊಂದು ಪ್ರಶ್ನೆ ಕೇಳ್ತೀವಿ ಅವರಿಗೆ ಅಂತ ಹೇಳಿದರು. ಆ ಪ್ರಶ್ನೆಗಳು ಏನೇನು ಇರ್ಬೋದು ಅಂತಾರೆ ಸರ್? ಈಗ ಬರ್ತಾರೆ, ಕೇಳ್ತಾರೆ, ನೋಡಿ ಅವಾಗ ನೀವು ಉತ್ತರ ಕೊಡಲಿ ಅವರು. ಸರ್, ಈಗ ಕೆಲವು ದಿನಗಳಷ್ಟೇ ಮಳೆ ಇಲ್ಲ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮಳೆ ಇಲ್ಲ ಅಂತ ಮಳೆ ಬರ್ತಿದೆ. ಮಳೆ ಬರೋ ಜಾಗದಲ್ಲಿ ಈಗ ಜಾಥಾ ಮಾಡ್ತಾರೆ, ಅಸೆಂಬ್ಲಿ ಟೈಮಲ್ಲಿ ಭಜನೆ ಮಾಡ್ತಾರೆ. ಏನು ಸರ್, ಏನಿರ್ಬೋದು ಅವ್ರ ಉದ್ದೇಶ ಏನಿರ್ಬೋದು? ಅದನ್ನು ಜನಕ್ಕೆ ನೀವು ಸರಿಯಾದ ರೀತಿ ಬಿತ್ತರಿಸಬೇಕು. ಈಗಾಗಲೇ ತನಿಖೆಗೆ ಆದೇಶ ಮಾಡಿದ್ದಾರೆ. ಮೂಢ ವಿಚಾರವಾಗಿ ಮತ್ತು ವಾಲ್ಮೀಕಿ ಹಗರಣದ ವಿಚಾರವಾಗಿ ತನಿಖೆಗೆ ಆದೇಶ ಮಾಡಿದ್ದಾರೆ. ಯಾರು ತಪ್ಪಿತಸ್ಥರು ಅಂತ ಗೊತ್ತಾಯ್ತದೆ ಅವ್ರ ಮೇಲೆ ಕ್ರಮ ತಗೊತಾರೆ. ಅದು ಬಿಟ್ಟು ಪ್ರತಿ ದಿವಸ ಇವರು ಸರ್ಕಾರ ಕೆಲಸ ಮಾಡಲಿಕ್ಕೆ ಬಿಡದೆ ಬೊಂಬಡಿ ಹೊಡ್ಕೊಂಡು ತಿರುಗಿದ್ರೆ ಇದರಿಂದ ರಾಜ್ಯಕ್ಕೆ ಅನ್ಯಾಯ ಆಗ್ತದೆ. ಇವರು ಬೊಂಬಡಿ ಹೊಡಿಬೇಕಾಗಿರೋದು ಕೇಂದ್ರದಲ್ಲಿ ಹೋಗಿ. ಕೇಂದ್ರದಲ್ಲಿ ನಮಗೇನೋ ನಾವು ಕುಮಾರಸ್ವಾಮಿರವರು ಆಯ್ಕೆ ಆದಿ ಮಂತ್ರಿ ಆದ ತಕ್ಷಣವೇ ನಾವು ಮೇಕೆದಾಟು ಯೋಜನೆಗೆ ಜಾರಿ ಕೊಡ್ತಾರೆ, ಮೇಕೆದಾಟಿನಿಂದ ನಾವು ಬೆಂಗಳೂರಿಗೆ ಮತ್ತು ಈ ಭಾಗಕ್ಕೆ ಕುಡಿ ನೀರು ತೊಗೋಬೋದು ಅಂತೇಳಿ ಭಾಳ ಆಶಾಭಾವನೆಯನ್ನು ಇಟ್ಕೊಂಡಿದ್ದು. ಇವತ್ತು ಬಿಹಾರ್ನವರು ಮತ್ತು ಆಂಧ್ರದವರು ಗಲಾಟೆ ಮಾಡಿ ವಿಶೇಷ ಅನುದಾನನ ಅಪ್ರೂವಲ್ಗಳನ್ನ ಅವರ ರಾಜ್ಯಕ್ಕೆ ತೊಗೊಂಡವ್ರೆ. ಇವರು ಬರೀ ಮಾತಾಡಿಕೊಂಡು ಬರೀ ಈ ರೀತಿ ಅಪಪ್ರಚಾರ ಮಾಡ್ಕೊಂಡು ತಿರುಗ್ತಾ ಇದ್ದಾರೆ. ಇದ್ರ ವಿರುದ್ಧನೇ ಇವತ್ತು ಮಾಡ್ತಾ ಇರ್ತಕ್ಕಂಥ ರ್ಯಾಲಿ. ಇದುವರೆಗೂ ಸರ್ MP ಗೆದ್ದರು, ಹೊಸ MP ಹಳೆ ಸಚಿವರು ಯಾರು ಕೂಡ ಇದ್ರು ಬಜೆಟಲ್ಲಿ ಕೂಡ ಮಲ್ತಾರ ಧೋರಣೆ ಆದ್ಮೇಲೆ ಯಾರು ಕೂಡ ತುಟಿ ಬಿತ್ತಿಲ್ಲ. ಹೌದು, ಇದು ನಮ್ಮ ರಾಜ್ಯದ ದುರಂತ. ತುಟಿ ಬಿಚ್ಚೇ ಇರೋರಿಗೆ ಜನ ಓಟ್ ಹಾಕ್ತಾರೆ. BJP ಅಂದ್ಕೊಂಡು ಓಟ್ ಹಾಕ್ತಾರೆ. BJPಯವರು 3 ಸರಿ 4 ಸರಿ ಗೆದ್ದಿರೋರು ಹೆಸರೇ ಗೊತ್ತಿಲ್ಲ ಜನಕ್ಕೆ, ಯಾರ್ಯಾರು ಗೆದ್ದವ್ರೆ ಅಂತೇಳಿ. ಜನ ಸರಿಯಾದ ರೀತಿಯಲ್ಲಿ ಆ ಚುನಾವಣೆ ಸಂದರ್ಭದಲ್ಲಿ ಪಾಠ ಕಲಿಸ್ಬೇಕು. ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಓಟ್ ಹಾಕಿದ್ರೆ ಕೆಲಸಗಳಾಯ್ತವೆ. ಸುಮ್ಮನೆ ಮಾತಾಡ್ತಕ್ಕಂಥವ್ರಿಗೆ ಅಪಪ್ರಚಾರ ಮಾಡ್ತಕ್ಕಂಥವ್ರಿಗೆ ಓಟ್ ಹಾಕಿದ್ರೆ ಈ ರೀತಿ ಅನ್ಯಾಯಗಳಾಗ್ತವೆ. ಸರ್, ಕುಮಾರಸ್ವಾಮಿ ಅವರು ಕೂಡ ಇದರಲ್ಲಿ ಭಾಗಿಯಾಗಿರ್ತಾರೆ ಈ ಜಾಥಾದಲ್ಲಿ. BJPಯವ್ರ ಜೊತೆ ನಾನು ಕೈ ಜೋಡಿಸಲ್ಲ, ಒಬ್ಬ ನನ್ನ ಮನೇನ ನಮ್ಮ ಕುಟುಂಬನ ಹಾಳು ಮಾಡೋಂಥ ವ್ಯಕ್ತಿ ಸ್ಟೇಜ್ ಹಂಚ್ಕೊಳ್ಳಲ್ಲ ಅಂತಂದರೆ ಬೆಳಿಗ್ಗೆ ಅಂದವರು ಸಂಜೆ ಮಾತು ವಾಪಸ್ ತಗೋತಾರೆ ಸರ್ ಕುಮಾರಸ್ವಾಮಿ ಅವರು. ಇದ್ರ ಬಗ್ಗೆ ಕುಮಾರಸ್ವಾಮಿ ಅವರು ಮೊದಲಿಂದನೂ ಅದೇ ರೀತಿ ಅಲ್ವಾ ಅವರ ನಡವಳಿಕೆ, ಏನು ಹೊಸ ನಡವಳಿಕೆ ಅಲ್ಲ. ಅವರೊಂಥರ ಬ್ಲ್ಯಾಕ್ ಮೇಲ್ ತಂತ್ರ ಉಪಯೋಗಿಸ್ತಾರೆ. ಏನಾದರೂ ಕೇಂದ್ರದಲ್ಲಿ ಆಗಬೇಕು ಅಂದಾಗ ಈ ರೀತಿ ಅಸ್ತ್ರ ಬಿಡ್ತಾರೆ. ಅವ್ರು ಕರೆದಿ ಸಮಾಧಾನ ಮಾಡಿದ್ರು ಒಪ್ಕೋತಾರೆ. ಸರ್, ಕೊನೆಯದಾಗಿ ಸರ್ ನಿಮ್ಮ ಇವತ್ತಿನ ನಡೆ ಸರ್ ಯಾವ ಥರ ಇದೆ ಸರ್? ಇವತ್ತು ನಾವು ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ರಾಜ್ಯಕ್ಕೆ ಸತತವಾಗಿ ಅನ್ಯಾಯ ಆಗ್ತಾಯಿದೆ. ನೀರಾವರಿ ಯೋಜನೆಗಳಿಗೆ ಚಾಲನೆ ಕೊಡಲಿಕ್ಕೆ ಅನುಮತಿಯನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ. ನಾವೇನೋ ಆಶಾಭಾವನೆ ಇಟ್ಕೊಂಡಿದ್ದೋ. ಮೊನ್ನೆ ನಮ್ಮ ಮಾಜಿ ಪ್ರಧಾನಿಗಳಂಥ ದೇವೇಗೌಡರು ಕೂಡ ಲೋಕಸಭೆಯಲ್ಲಿ ಮಾತಾಡಿರ್ತಕ್ಕಂಥದ್ದನ್ನು ನೋಡಿದೋ. ಲೋಕಸಭೆಯಲ್ಲಿ ಮಾತಾಡಿ ಪ್ರಚಾರ ಗಿಟ್ಟಿಸ್ಕೊಳ್ಳೋದು ಬದಲು ಅವರು ನರೇಂದ್ರ ಮೋದಿ ಹತ್ರ ಚೆನ್ನಾಗವ್ರೆ, 1-to-1 ಚೆನ್ನಾಗಿರೋದನ್ನು ಅವ್ರ ಮೇಲೆ ಬಲವಂತದಿಂದ ನಾವು ಏನು ನಮಗೆ ಪಡ್ಕೋಬೇಕೋ ಅದನ್ನು ತೆಗೆದುಕೊಂಬರ್ತಕ್ಕಂಥ ಕೆಲಸನ ಅವ್ರು ಮಾಡಬೇಕು. ಅದು ಬಿಟ್ಟು ಬರೀ ಪ್ರಚಾರಕ್ಕೋಸ್ಕರ ಮಾಧ್ಯಮದಲ್ಲಿ ಪ್ರಚಾರಕ್ಕೋಸ್ಕರ ಲೋಕಸಭೆಯಲ್ಲಿ ಮಾತಾಡಿ ಪ್ರಚಾರ ಗಿಟ್ಟಿಸ್ಕೊಳ್ಳೋದನ್ನು ಬಿಡಬೇಕು ಅಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ತೀನಿ. ಸರ್, BJP MP ನಾಯಕರಾಗಿರ್ಬೋದು, ಒಂದು ನೀಟ್ ಹಗರಣದ ಬಗ್ಗೆ ಆಗಲಿ, ಒಂದು ಬಜೆಟ್ ಬಗ್ಗೆ ಆಗಿ ಒಂದು ಚರ್ಚೆ ಮಾಡೋದಿಲ್ಲ ಕೇಂದ್ರದಲ್ಲಿ ಹೋಗೋದು. ಅದನ್ನು ಬಿಟ್ಟು ಸಣ್ಣ ಪುಟ್ಟ ಅಂತ ಈ ಥರ ವಿಚಾರದಲ್ಲಿ ಸುಮ್ಮನೆ ಮಧ್ಯ ವಿಚಾರಗಳ ತರ್ತಾರೆ. ಅದು ಇಂಪಾರ್ಟೆಂಟ್, ಇದು ಇಂಪಾರ್ಟೆಂಟ್ BJP. ಈ ರಾಜ್ಯದ ದುರಂತ ನಾವು ಹೇಳಿಲ್ವಾ? ಅವರೆಲ್ಲ ಅಲ್ಲಿ ಗೆದ್ದಿರ್ತಕ್ಕಂಥ MP ಯಾರು ಕೂಡ ಯಾರು ಅಂತಲೇ ಗೊತ್ತಿಲ್ಲ. ಈ ರಾಜ್ಯದಲ್ಲಿ ಯಾರ್ಯಾರು ಗೆದ್ದವ್ರು MP BJPಯಿಂದ ಗೊತ್ತಿಲ್ಲ ನಮಗೆ. ಅದರಿಂದ ದಯಮಾಡಿ ಇದನ್ನೆಲ್ಲ ಜಾಗೃತಿ ಉಂಟು ಮಾಡಲಿಕ್ಕೆ ಜನಗಳಿಗೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಥ್ಯಾಂಕ್ ಯು ಸರ್. ಧನ್ಯವಾದ. ಬೆಲ್ ಐಕಾನ್ ಕ್ಲಿಕ್ ಮಾಡಿ.